ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋ ವಿಚಾರ ಈಗ ಏನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಈಗ ಸದ್ಯ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಮಾಜಿ ಡಿ.ಸಿ.ಎಂ. ಅವ್ರನ್ನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ. ಏನು ಹೇಳಿಕ್ಕೆ ಬಯಸ್ತೀರಾ? ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನುವಂಥದ್ದು. ನೋಡಿ, ಕಾಂಗ್ರೆಸ್ ಮನಸ್ಥಿತಿ ಅದು. KPCC ಅಧ್ಯಕ್ಷರು ಏನೊಂದು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಏನೇ ಕಾನೂನಿನ ಅಡೆತಡೆಗಳು ಬಂದರು, ಸಂವಿಧಾನ ಅಡೆತಡೆಗಳಿದ್ದರು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಕಾಂಗ್ರೆಸ್ಸಿನ ಮನಸ್ಥಿತಿ. ಹಾಗಾಗಿ ಇದ್ರ ಬಗ್ಗೆ ಅವರು ಉತ್ತರ ಕೊಡಬೇಕು. ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಹೋದರೆ ಇದು ಯಾವ ರೀತಿ ಆಗುತ್ತೆ? ಅವನು ಆಡಿದ ಮಾತಿಗೆ ನಾನು ಹೇಳೇ ಇಲ್ಲ ಅಂತ ಹೇಳೋಕೆ ಹೋಗ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಸಾಕ್ಷಿ ಇದೆ, ಅದಕ್ಕೆ ಆಡಿಯೋ ವಿಜುವಲ್ ಇದೆ. ಅವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಬೇಕಾದ್ರೆ ಮಾಡ್ತೀವಿ, ಓಲೈಕೆ ರಾಜಕಾರಣವನ್ನು ಮಾಡಲಿಕ್ಕೆ, ಮತ ಆಧಾರಿತವಾದಂಥ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡಲಿಕ್ಕೆ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿದೆ. ಯಾವ ರೀತಿಯಾಗಿ ಬಿಜೆಪಿ ಖಂಡಿಸುತ್ತೆ ಅನ್ನುವಂಥದ್ದು. ಮತ್ತು ಈ ಹಿಂದೆ ಏನೋ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಸಂವಿಧಾನ ಬದಲಾವಣೆ ಅನ್ನೋ ವಿಚಾರ. ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿತ್ತು. ಬಿಜೆಪಿ ಇದನ್ನು ಯಾವ ರೀತಿಯಾಗಿ ಖಂಡಿಸುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತೊಂದಷ್ಟು ಕಡೆ ಕಪ್ಪು ಬಟ್ಟೆನ ಪ್ರದರ್ಶನ ಮಾಡ್ತಿರುವಂಥದ್ದು. ಖಂಡಿತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಈಗಾಗಲೇ ನಾವು ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹಂತದಲ್ಲೂ ಅಹೋರಾತ್ರಿ ಏನು ಸಭೆಗಳು ನಡೆಯುವಂಥದ್ದು, ಇಡೀ ರಾಜ್ಯ ಉದ್ದಾಗಲದಲ್ಲಿ ಎಲ್ಲ ಕಡೆ ಸಭೆಗಳು ನಡೆದು ಈ ವಿಚಾರದಲ್ಲಿ ಏನು ಒಂದು ಮೀಸಲಾತಿ ವಿಚಾರದಲ್ಲಿ, ಸಂವಿಧಾನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಡೆಯನ್ನು ಸಂಪೂರ್ಣವಾಗಿ ಬಯಲಿಗೆಳೆಯುವಂಥದ್ದು, ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ಕಡೆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಇನ್ನೇನು ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಮೀಸಲಿಟ್ಟಾಗಿರುವಂಥದ್ದು ತಪ್ಪೇನಿದೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಾ ಅದಕ್ಕೆ? ಖಂಡಿತ ತಪ್ಪಿರೋದಕ್ಕೆ ತಾನೇ ಮಾತಾಡ್ತಿರೋದು. ತಪ್ಪಿಲ್ಲದೆ ಇದ್ದರೆ ಇವತ್ತು ಅವರೇ ಹೇಳ್ತಾ ಇದ್ದಾರಲ್ಲ, ಅವರೇ ಒಪ್ಕೊಂಡಿದ್ದಾರಲ್ಲ ಸಂವಿಧಾನದಲ್ಲಿಲ್ಲ, ನಾವು ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಅವರೇ ಆ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತಪ್ಪಿರೋದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ತಪ್ಪಿರೋದನ್ನೇ ಪ್ರತಿಭಟನೆ ಮಾಡಿದಕ್ಕೆ ತಾನೇ ನಮಗೆಲ್ಲ ಸಸ್ಪೆನ್ಷನ್ ಆಗಿರೋದು. ಹಾಗಾದ್ರೆ ಅದಕ್ಕೋಸ್ಕರ ಏನು ಸಂವಿಧಾನನೇ ಬದಲಾವಣೆ ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಾ ಹೇಗೆ? ಹೌದು, ಅದಕ್ಕೋಸ್ಕರನೇ ಅವ್ರು ಕೊಟ್ಟಿರೋದು. ಅದಕ್ಕೋಸ್ಕರನೇ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿರೋದು. ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಂದಾಗ ರಾಜಣ್ಣ ಅವರು ಇನ್ನೂ ಕೂಡ ದೂರು ಕೊಟ್ಟಿಲ್ಲ. 48 ಜನ ಇದ್ದಾರೆ, ನಿವೃತ್ತ ಜಡ್ಜ್ ಅವರು ಕೂಡ ಇರುವಂಥದ್ದು ಅಂತ ಹೇಳಿದ್ದಾರೆ. ಸರ್, ಏನು ಹೇಳ್ತಾರೆ? ಯಾರಿದ್ದಾರೆ ಸರ್ ಇದರಲ್ಲಿ? ಪ್ರೊಡ್ಯೂಸರು, ಡೈರೆಕ್ಟ್ರು ಯಾರಿದ್ದಾರೆ ಅಂತ ಹನಿ ಟ್ರ್ಯಾಪ್ನಲ್ಲಿ? ಅದು ಎಲ್ಲ ರಾಜಣ್ಣವರು, ಸತೀಶ್ ಜಾರಕಿಹೊಳಿ, ರಾಜೇಂದ್ರ ಅವರು ಅವರೇ ಹೇಳ್ತಾ ಇದ್ದಾರೆ. ಇಷ್ಟೊತ್ತು ಕಾಲೇ ಗೃಹ ಇಲಾಖೆಯವರು ಕೇಸ್ ದಾಖಲೆ ಮಾಡಬೇಕಿತ್ತು, ಸೋಮೋಟೋ ಇವ್ರ ಮೇಲೆ ಮಾಡಬೇಕಿತ್ತು. ಯಾಕೆಂದರೆ ಇವ್ರ ಹತ್ರನೇ ಸಾಕ್ಷಿ ಇದೆ, ಪುರಾವೆ ಇದೆ, ಅದನ್ನು ಸಪ್ರೆಸ್ ಮಾಡಿಟ್ಟಿದ್ದೀವಿ, ಹಿಡಿದಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮೇಲೆ ಕೇಸ್ ದಾಖಲಾಗಬೇಕಿತ್ತು. ದಾಖಲಾಗಿ ಕ್ರಮ ವಹಿಸೋಂಥ ಕೆಲಸ ಕಾಂಗ್ರೆಸ್ ಅಂದರೆ ಏನು ಅಂತ ಭಾಳ ಸ್ಪಷ್ಟವಾಗಿ, ಹನಿ ಟ್ರ್ಯಾಪ್ ಅಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಆಪಾದನೆಗೆ ಭಾಳ ಸ್ಪಷ್ಟವಾಗಿ ಒಳಗಾಗಿರುವಂಥದ್ದು. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.